ಹಲೋ ಎವ್ರಿವನ್, ರೀಸೆಂಟಾಗಿ ನಾನು ರೋಬೋ ವ್ಯಾಕ್ಯೂಮ್ ಬಗ್ಗೆ ಶೇರ್ ಮಾಡಿದಾಗ ಅದ್ರ ಡ್ರಾಬ್ಯಾಕ್ಸು ಕೂಡ ತಿಳಿಸಿ ಅಂತ ಕೇಳಿದ್ರಿ. ಆಲ್ಮೋಸ್ಟ್ 6 ಮಂತ್ಸ್ ಆಗ್ತಾ ಬಂತು ನಾನು ರೋಬೋ ವ್ಯಾಕ್ಯೂಮ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಇದುವರೆಗೂ ಒಂದು ಡ್ರಾಬ್ಯಾಕ್ ಅನಿಸಿದ್ದು ಅಂದರೆ ಟೈಮ್ ಕನ್ಸ್ಯೂಮಿಂಗ್. ನಮ್ಮನೇಲಿ ಬೇರೆ ಯಾರು ಹೆಲ್ಪಿಂಗ್ ಹ್ಯಾಂಡ್ ಅಂತ ಇಲ್ಲ, ರೋಬೋನೇ ಕಂಪ್ಲೀಟ್ ಆಗಿ ವ್ಯಾಕ್ಯೂಮ್ ಹಾಗೆ ಮಾಪಿಂಗು ಕೂಡ ಮಾಡೋದು. ಹಾಗಾಗಿ ನಾನು ಡೀಪ್ ಕ್ಲೀನಿಂಗಿಗೆ ಇಟ್ಟಿರ್ತೀನಿ. ಇನ್ನು ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡುತ್ತಾ ನೀಟಾಗಿ ಅಂತಲೂ ಕೂಡ ಕೇಳ್ತಾ ಇದ್ರಿ. ನೀಟಾಗಿ ಕ್ಲೀನ್ ಮಾಡುತ್ತೆ. ಇನ್ನು ಕರೆಂಟ್ ಕನ್ಸಪ್ಷನ್ ಹೆಂಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಾವು ಅದನ್ನು ನೋಟಿಸ್ ಮಾಡಿಲ್ಲ, ಯಾಕಂದರೆ ಅಷ್ಟೊಂದೇನು ಜಾಸ್ತಿನೂ ಕೂಡ ಆಗಿಲ್ಲ. ಇನ್ನು ಸರ್ವಿಸ್ ಅವ್ರು ಹೇಳಿದ ಪ್ರಕಾರ 30 to 50 ವ್ಯಾಟ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿದ್ರು. ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅಂತಾನೂ ಕೂಡ ಕೇಳ್ತಾ ಇದ್ದೀನಿ. ನಾವಿರೋದು 2 BHK. ನಾನು ಡೀಪ್ ಕ್ಲೀನಿಂಗ್ ಇಡೋದ್ರಿಂದ 1.5 to 2 hours ತಗೊಳುತ್ತೆ ಮಾಪ್ ಹಾಗೆ ವ್ಯಾಕ್ಯೂಮ್ ನ ಮಾಡೋದಕ್ಕೆ. ಇದನ್ನ ಡೈಲಿ ಯೂಸ್ ಮಾಡ್ತೀರಾ ಅಂತಾನೂ ಕೂಡ ಕೇಳ್ತಾ ಇದ್ರೆ, ಹೌದು ನಾನು ಡೈಲಿ ಇದನ್ನ ಯೂಸ್ ಮಾಡ್ತೀನಿ. ವೀಕ್ಲಿ ಥ್ರೈಸ್ ನಾನು ಮಾಪ್ ಹಾಗೆ ವ್ಯಾಕ್ಯೂಮಿಗೆ ಇಡ್ತೀನಿ. ರೆಸ್ಟ್ ಆಫ್ ದ ಟೈಮ್ಸ್ ಬರೀ ವ್ಯಾಕ್ಯೂಮಿಗೆ ಇಟ್ಟಿರ್ತೀನಿ. ಇನ್ನು ಪ್ರಾಡಕ್ಟ್ ಲಿಂಕ್ ಬೇಕು, ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.